ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯಾದ್ಯಂತ ಸೆಕೆಂಡ್ PUCಯ ರಿಸಲ್ಟ್ ಅನೌನ್ಸ್ ಆಗಿದೆ. ಈ ಹೊತ್ತಲ್ಲೇ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳಿಗೆ ಒಂದು ಶಾಕ್ ಕೊಟ್ಟಿದ್ದಾರೆ. ಇಲಾಖೆಯ ಶಾಕಿಂಗ್ ನಿರ್ಧಾರ, ದಿಢೀರ್ ನಿರ್ಧಾರ. ವಿದ್ಯಾರ್ಥಿಗಳು ಗಮನ ಹರಿಸಲೇಬೇಕು, ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರಲೇಬೇಕು. ಹಾಗಾದ್ರೆ ಇಲಾಖೆ ಕೈಗೊಂಡಿರುವಂತಹ ನಿರ್ಧಾರ ಏನು, ಇವತ್ತಿನ ರಿಸಲ್ಟ್ನ ಹೈಲೈಟ್ ಏನು, ಈ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ರಾಜ್ಯಾದ್ಯಂತ 7,10,363 ವಿದ್ಯಾರ್ಥಿಗಳು ದ್ವಿತೀಯ PUC ಎಕ್ಸಾಮ್ 1ಗೆ ರಿಜಿಸ್ಟರ್ ಆಗಿದ್ರು. ಈ ಪೈಕಿ 86.4% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ 73.45% ವಿದ್ಯಾರ್ಥಿಗಳು ಪಾಸ್ ಆಗಿದ್ರು. ಈ ಸಲ 86.4% ಶೇಕಡ 86.4% ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿರುವಂಥದ್ದು ಬಹಳ ಖುಷಿ ವಿಚಾರ. ಯಾಕಂದ್ರೆ ಈ ಹಿಂದೆ ಕಂಪೇರ್ ಮಾಡಿದ್ರೆ ಯಾವತ್ತೂ ಕೂಡ 86% ಬಂದಿರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಇದೊಂದು ಹಿಸ್ಟ್ರಿ ಆಗುತ್ತೆ. ಶಿಕ್ಷಣ ಇಲಾಖೆಯ ಒಂದು ಬಹಳ ಖುಷಿಯಲ್ಲಿ ಇರುವಂಥದ್ದು. ಯಾಕಂದ್ರೆ ಇಂಥ ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಅಂತ. ಇದಕ್ಕೆ ಇಲಾಖೆ ಹಂತದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ತಯಾರಿಯಾಗಿತ್ತು. ಕ್ವೆಶ್ಚನ್ ಬ್ಯಾಂಕ್ಗಳನ್ನು ಕೊಡಲಾಗಿತ್ತು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡಲಾಗಿತ್ತು. ಯಾವ್ಯಾವ ಚಾಪ್ಟರ್ ಇಂದ ಪ್ರಶ್ನೆಗಳು ಬರುತ್ತೆ, ಮೇನ್ ಯಾವ್ದು ಫೋಕಸ್ ಮಾಡಬೇಕು ಅಂತ ಹೇಳಲಾಗಿತ್ತು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಪರೇಟ್ ಆದಂತಹ ಟ್ರೈನಿಂಗ್ ಅನ್ನು ಕೂಡ ಕೊಡಲಾಗಿತ್ತು. ಸೊ ಈ ಎಲ್ಲ ಕಾರಣಗಳಿಂದ ಈ ಸಲದ ರಿಸಲ್ಟ್ ಬಹಳ ಉತ್ತಮವಾಗಿ ಬಂದಿದೆ. ಸೊ ಇದೇ ಕಾರಣಕ್ಕೆ ಶಿಕ್ಷಣ ಸಚಿವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಹೊತ್ತಲ್ಲೇ ಇನ್ನೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ನಿರ್ಧಾರದ ಬಗ್ಗೆ ನೀವು ಬಹಳ ಗಮನ ಹರಿಸಬೇಕು. ಸೊ ಆ ನಿರ್ಧಾರ ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಣ ಇಲಾಖೆ ಈ ಸಲದಿಂದ ಅಂದ್ರೆ ಈ ವರ್ಷ ಅಂದ್ರೆ 2025-26ನೇ ಶೈಕ್ಷಣಿಕ ಸಾಲಿಗೆ ದ್ವಿತೀಯ PUCಯ 2ನೇ ಎಕ್ಸಾಮ್ ಮಾತ್ರ ನಡೆಸುತ್ತೆ. 3ನೇ ಎಕ್ಸಾಮ್ ಅನ್ನ ಕೈ ಬಿಡೋದಕ್ಕೆ ತೀರ್ಮಾನ ಮಾಡಿದೆ. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾದಾಗ ತಂದಿರುವಂತಹ ಒಂದು ಮಹತ್ವದ ನಿರ್ಧಾರ ಇದು. ಅಂದ್ರೆ ದ್ವಿತೀಯ PUC ಆಗ್ಲಿ SLC ಆಗ್ಲಿ ಇವೆರಡೂ ಕೂಡ 3 ಎಕ್ಸಾಮ್ ಅನ್ನ ನಡೆಸಬೇಕು. ಅನುತ್ತೀರ್ಣ ಆಗುವಂತಹ ಮಕ್ಕಳಿಗೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವ್ರಿಗೆ ಫಲಿತಾಂಶ ಉತ್ತಮ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಕಾರಣದಿಂದ ಈ ಕಾನ್ಸೆಪ್ಟ್ ಅನ್ನ ಪರಿಚಯ ಮಾಡಿದ್ರು. ಇದರಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಲಾಗಿದೆ. ಸೆಕೆಂಡ್ PUCಯ ಎಕ್ಸಾಮ್ ಅಲ್ಲಿ ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ಮಾತ್ರ ಇರುತ್ತೆ. ಎಕ್ಸಾಮ್ 1 ಈಗ ಆಲ್ರೆಡಿ ಆಗಿ ಹೋಗ್ಬಿಟ್ಟಿದೆ. ಎಕ್ಸಾಮ್ 2 ಮಾತ್ರ ಆಗುತ್ತೆ. ಎಕ್ಸಾಮ್ 3 ಇರೋದಿಲ್ಲ. ಎಕ್ಸಾಮ್ 3 ಇರುತ್ತೆ ಅಂತ ಅಂದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2 ಅಲ್ಲಿ ಫೇಲ್ ಆದ್ರೆ ಪರವಾಗಿಲ್ಲಪ್ಪ, ನಾನು 3 ಅಲ್ಲಿ ಕಂಪ್ಲೀಟ್ ಮಾಡ್ಕೊತೀನಿ, 3 ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತೀನಿ ಅಂತ ಅನ್ಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಗಮನ ಹರಿಸಿ. ಕೇವಲ ಒಂದೇ ಎಕ್ಸಾಮ್ ಇನ್ನು ಮುಂದೆ ನಿಮಗಿರುವಂಥದ್ದು. ಈಗ ಆಲ್ರೆಡಿ ಒಂದು ಎಕ್ಸಾಮ್ ಆಗೋಗಿದೆ, ಎಕ್ಸಾಮ್ 2 ಮಾತ್ರ ಇರುತ್ತೆ. ಎಕ್ಸಾಮ್ 2 ಯಾವಾಗಿಂದ ನಡೆಯುತ್ತೆ ಅಂತ ಕೇಳಿದ್ರೆ ಏಪ್ರಿಲ್ 30ರಿಂದ ಮೇ 13ರವರೆಗೂ ಎಕ್ಸಾಮ್ 2 ನಡೆಯುತ್ತೆ. ಈ ಹಿಂದೆ ಹೆಂಗಿತ್ತು ಅಂತ ಹೇಳಿದ್ರೆ ಏಪ್ರಿಲ್ 25ಕ್ಕೆ ಎಕ್ಸಾಮ್ 2 ನಡೆಯುತ್ತೆ ಅಂತ ಟೈಮ್ ಟೇಬಲ್ ಅನ್ನು ಬಿಡಲಾಗಿತ್ತು. ಆದರೆ ಒಂದೇ ಎಕ್ಸಾಮ್ ಇರುವಂತಹ ಕಾರಣ, ಅಂದ್ರೆ ಎಕ್ಸಾಮ್ 3 ಇಲ್ಲದೆ ಇರುವಂತಹ ಕಾರಣ 5 ದಿನ ಎಕ್ಸ್ಟ್ರಾ ಮಾಡಲಾಗಿದೆ. ಅಂದ್ರೆ ಏಪ್ರಿಲ್ 25ಕ್ಕೆ ಆರಂಭ ಆಗಬೇಕಾಗಿದ್ದಂತಹ ಪರೀಕ್ಷೆ ಏಪ್ರಿಲ್ 30ಕ್ಕೆ ಆರಂಭ ಆಗುತ್ತೆ. ಏಪ್ರಿಲ್ 30ರಿಂದ ಮೇ 13ರವರೆಗೂ ನಿಮಗೆ ದ್ವಿತೀಯ PUC ಪರೀಕ್ಷೆ 2 ನಡೆಯುತ್ತೆ. ಅದರ ಜೊತೆಗೆ ಈ ದ್ವಿತೀಯ PUC ಪರೀಕ್ಷೆ 1ರಲ್ಲಿ ಯಾರು ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗಿರ್ತಾರೆ ಅಂತಹ ವಿದ್ಯಾರ್ಥಿಗಳು 2ನೇ ಎಕ್ಸಾಮ್ ಬರೆಯೋದಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಪರೀಕ್ಷಾ ಶುಲ್ಕ ಇರೋದಿಲ್ಲ. ಕಳೆದ ವರ್ಷದ ಹಾಗೆ ಕಳೆದ ವರ್ಷ ಕೂಡ ಯಾವುದೇ ಪರೀಕ್ಷಾ ಶುಲ್ಕ ಇರಲಿಲ್ಲ. ಆದರೆ ಈ ವರ್ಷ ಯಾರು 2ನೇ ಅಟೆಂಪ್ಟ್ ಅಂದ್ರೆ ತನ್ನ ಎಕ್ಸಾಮ್ ಅನ್ನ ಬರೆದಿರುವಂತಹ ಮಾರ್ಕ್ಸ್ ಏನಿರುತ್ತೆ ಅದು ಇನ್ನೂ ಉತ್ತಮ ಆಗಬೇಕು ಅನ್ನುವಂತಹ ಕಾರಣಕ್ಕೆ ಅಂಕ ಸುಧಾರಣೆಗೋಸ್ಕರ ಯಾರು ಪರೀಕ್ಷೆ ಬರೀತಿರಲ್ಲ ಅಂತಹ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕವನ್ನ ಕಟ್ಟಬೇಕು. ಮೊದಲನೇ ಸಲ ಒಂದು ವಿಷಯ ಆದರೆ ಅದು 175 ರೂಪಾಯಿ ನೀವು ಕಟ್ಟಬೇಕು. ಅದಾದಮೇಲೆ 350 ಹೀಗೆ ಏರಿಕೆ ಆಗ್ತಾ ಹೋಗುತ್ತೆ. ಸೊ ನೀವು ಓವರ್ ಆಲ್ ಪರ್ಸೆಂಟೇಜ್ ಅನ್ನು ನಾನು ಜಾಸ್ತಿ ಮಾಡ್ಕೋತೀನಿ ಅಂತ ಅಂದ್ರೆ ರಿಪೀಟ್ ಎಕ್ಸಾಮ್ ಅನ್ನ ಬರೀಬೇಕು. ಇಲ್ಲ ವಿಷಯವಾರು ನಾನು ಸಬ್ಜೆಕ್ಟ್ ಅನ್ನ ಅಂಕವನ್ನ ಜಾಸ್ತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ನಿಮಗೆ ಅವಕಾಶ ಇರುತ್ತೆ. ಆದರೆ ವಿಷಯವಾರು ನೀವು ಪರೀಕ್ಷೆಯನ್ನ ಬರೆಯುವುದಕ್ಕೆ ಫೀಸ್ ಅನ್ನ ಕಟ್ಟಬೇಕು. ಪರೀಕ್ಷಾ ಶುಲ್ಕವನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿಗದಿಪಡಿಸಿದೆ. ಆ ಪರೀಕ್ಷಾ ಶುಲ್ಕವನ್ನ ನೀವು ಕಟ್ಟಲೇಬೇಕು. ಸೊ ದಯವಿಟ್ಟು ಯಾರು ಕೂಡ 3ನೇ ಎಕ್ಸಾಮ್ ಇದೆ ಅಂತ ಕಾಯ್ತಾ ಕೂತ್ಕೋಬೇಡಿ. ಇದೇ ನಿಮಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಕೊನೆಯ ಚಾನ್ಸ್. ಈಗ ಯಾಕೆ ಈ ನಿರ್ಧಾರವನ್ನ ಕೈಗೊಂಡ್ರು ಅಂತ ಹೇಳಿದ್ರೆ CET ಬರೋದ್ರ ಒಳಗಡೆ ಸೆಕೆಂಡ್ PUC ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು. ಸೊ 3ನೇ ಎಕ್ಸಾಮ್ ಅಂತ ಅಂದ್ರೆ ಮತ್ತೆ ಟೈಮ್ ಹಿಡಿಯುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅಲ್ಲಿ ಕ್ಲಾಶ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ, ಅದ್ರ ಜೊತೆಗೆ ಈ ಸಲ 86% ಇರೋದ್ರಿಂದ ಒಳ್ಳೆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಕೂಡ ಸ್ಟೂಡೆಂಟ್ಸ್ದು ಇರೋದ್ರಿಂದ 3ನೇ ಪರೀಕ್ಷೆಯ ಅವಶ್ಯಕತೆ ಇರೋದಿಲ್ಲ ಅಂತ ಅದನ್ನ ಕೈ ಬಿಡಲಾಗಿದೆ. ಹಾಗಾದ್ರೆ ಪ್ರತಿ ವರ್ಷ ಹೀಗೇನಾ ಅಂತ ಕೇಳಿದ್ರೆ ಈ ಉತ್ತರ ಶಿಕ್ಷಣ ಸಚಿವರ ಬಳಿಗಿಲ್ಲ. ಸದ್ಯಕ್ಕೆ 2025-26ನೇ ಶೈಕ್ಷಣಿಕ ಸಾಲಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಮುಂದಿನ ಶೈಕ್ಷಣಿಕ ಸಾಲಿಗೆ ಅನ್ವಯ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂದೆ ತಿಳಿಸ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅದರ ಜೊತೆಗೆ SSLCಯಲ್ಲಿ 3ನೇ ಪರೀಕ್ಷೆ ಇರುತ್ತಾ ಇರಲ್ವಾ ಅಂತ ಕೇಳಿದ್ರೆ ಆ ವಿಚಾರವನ್ನು ಕೂಡ ಮುಂದೆ ತಿಳಿಸುವುದಾಗಿ ಶಿಕ್ಷಣ ಸಚಿವರು ಹೇಳಿದ್ದಾರೆ.
ಸೊ ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ. ಇನ್ನು ಸೆಕೆಂಡ್ PUC ಮೊದಲನೇ ಎಕ್ಸಾಮ್ ಅಲ್ಲಿ ಈ ಸಲವೂ ಕೂಡ ಹೆಣ್ಮಕ್ಳೇ ಮೇಲುಗೈಯನ್ನ ಸಾಧಿಸಿದ್ದಾರೆ. 86.4% ಏನಿತ್ತು, ಇದರಲ್ಲಿ ಹೆಣ್ಣು ಮಕ್ಕಳೇ ಮೇಲುಗೈಯನ್ನ ಸಾಧಿಸಿರೋದು. ಹುಡುಗರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೂ ಕೂಡ ಹೆಣ್ಮಕ್ಳೇ ಒಳ್ಳೆ ರೀತಿಯಾದಂತಹ ಅಂಕವನ್ನು ಗಳಿಸಿದ್ದಾರೆ. ಅದರ ಜೊತೆಗೆ ಈ ಸಲ ರಾಜ್ಯದಲ್ಲಿ ಪ್ರಥಮ ಜಿಲ್ಲೆ ಉಡುಪಿ ಬಂದಿರುವಂಥದ್ದು, ಅತಿ ಹೆಚ್ಚು ಫಲಿತಾಂಶವನ್ನ ಪಡ್ಕೊಂಡಿರುವಂಥದ್ದು. ಕೊನೆಯದಾಗಿ ಯಾದಗಿರಿ ಬಂದಿರುವಂಥದ್ದು. ಕಳೆದ ವರ್ಷ ಕೂಡ ಯಾದಗಿರಿಯೇ ಇತ್ತು, ಈ ವರ್ಷವೂ ಕೂಡ ಯಾದಗಿರಿಯೇ ಕೊನೆಯ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಆ ಭಾಗದಲ್ಲಿ ಶಿಕ್ಷಣವನ್ನ ಕೊಡೋದಕ್ಕೆ, ಮಕ್ಕಳನ್ನ ಇನ್ನೂ ಜಾಸ್ತಿ ಶಿಕ್ಷಣದ ಕಡೆಗೆ ಫೋಕಸ್ ಮಾಡೋದಕ್ಕೆ ತುಂಬ ರೀತಿಯಾಗಿ ತಯಾರಿ ಕೂಡ ಇಲಾಖಾ ಹಂತದಲ್ಲಿ ನಡೀತಿದೆ. ಇದ್ರ ಬಗ್ಗೆ ಸ್ಪೆಷಲ್ ಪ್ರೋಗ್ರಾಮ್ ಅನ್ನು ಕೂಡ ಇಟ್ಕೊಳ್ಳೋದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಮಾಹಿತಿ ಕೊಡ್ತಾ ಇದ್ರು. ಸೊ ಇದು ಇವತ್ತಿನ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ನ ಹೈಲೈಟ್ಸ್. ಜೊತೆಗೆ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರಿಬೇಕು ಅಂತ ಅನ್ಕೊಂಡವರಿಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್. ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ಈ ವಿಡಿಯೋವನ್ನು ನೀವು ತಪ್ಪದೇ ಶೇರ್ ಮಾಡಬೇಕು, ಯಾಕಂದರೆ ಇದು ಬಹಳ ಬೇಕಾದಂತಹ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಎಕ್ಸಾಮ್ ಬರೀತಾ ಇರೋ ಮಕ್ಕಳಿಗೆ ಇದು ಅವಶ್ಯಕತೆ ಇದೆ. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.